ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ಇದು ರಿಕ್ವೆಸ್ಟ್ ವಿಡಿಯೋನೂ ಆಗಿದೆ. ಇವತ್ತು ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ 1 ಮೀಟರ್ ನಾನು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಅದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಓನ್ಲಿ 1 ಫೋಲ್ಡಿಂಗ್ ಅಷ್ಟೇ ನಾನು ಮಾಡ್ಕೊಂಡಿದ್ದು, 4 ಫೋಲ್ಡಿಂಗ್ ಅಲ್ಲ. ಫಸ್ಟು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡೋಣ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಈ ಕಡೆ ಸೈಡ್ ಓಪನ್ ಇದೆ, ನನ್ನ ಕಡೆ ಸೈಡ್ ಫೋಲ್ಡ್ ಇದೆ. ಇದರ ಒಂದು ಅಳತೆನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಾನಿಲ್ಲಿ ಬೇಕಾಗಿರುವಂಥದ್ದು ನನಗೆ 13.5 ಲೆಂತ್ ಬೇಕು. ನಾನಿಲ್ಲಿ 14.5 ಲೆಂತ್ ತಗೋತಾ ಇದ್ದೀನಿ. ಅದಾದಮೇಲೆ ಈ ಥರ ಒಂದು ಮಾರ್ಕಿಂಗ್ ಮಾಡಿಬಿಟ್ಟು ಶೋಲ್ಡರ್ ನಾನಿಲ್ಲಿ 5 ಇಂಚು ನಾನು ಶೋಲ್ಡರ್ ತಗೋತಾ ಇದ್ದೀನಿ. ಮತ್ತು ಆರ್ಮೋಲ್ 5.5 ಇಂಚು ಆರ್ಮೋಲ್ ತಗೋತಾ ಇದ್ದೀನಿ ನಾನಿಲ್ಲಿ. ಮತ್ತು ಈ ಥರ ಲೈನ್ನ ಡ್ರಾ ಮಾಡಿಕೊಂಡು ಈಗೊಂದು ಲೈನ ಡ್ರಾ ಮಾಡಿಕೊಂಡು ಎದೆ ಸುತ್ತಳತೆ ಬಂದ್ಬಿಟ್ಟು 32, 8 ಇಂಚು, 8×4 32 ಅಂದರೆ 32, 8 ಇಂಚು. ಮತ್ತು ಲೂಸಿಂಗ್ ಒಂದು ಸ್ವಲ್ಪ ನಾನಿಲ್ಲಿ ಅರ್ಧ ಇಂಚ್ ಲೂಸಿಂಗ್ ಬಿಟ್ಟು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ 6.5 ಇಂಚು ಸೊಂಟದ ಸುತ್ತಳತೆ ಪ್ಲಸ್ 1 ಇಂಚು ಟಕ್ಸ್ಗೆ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ, 2 ಇಂಚ್ ಅಥವಾ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೋದು. ಈ ಥರ ಒಂದು ಲೈನ ಡ್ರಾ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ 1.5 ಇಂಚ್ ತೊಗೊಂಡಿದ್ದೀನಿ ನೋಡಿ. ಅದಾದಮೇಲೆ ಈ ಭಾಗದಲ್ಲಿ ಓನ್ಲಿ 1 ಇಂಚ್ ತೊಗೋತಾ ಇದ್ದೀನಿ, ಯಾಕಂದರೆ ಇದು ಡೀಪ್ ನೆಕ್ಕು. ಜಾಸ್ತಿ ಬ್ಯಾಕಲ್ಲಿ ಡೀಪ್ ಇತ್ತು ಅಂದರೆ 8.5 ಜಾಸ್ತಿ ಇತ್ತು ಅಂದರೆ ನೀವು ಇಲ್ಲಿ 1 ಇಂಚ್ ಮಾತ್ರ ತೊಗೊಳ್ಳಿ, ಬ್ಯಾಕ್ ಸೈಡಲ್ಲಿ ಫುಗ್ಗ ಬರಲ್ಲ. ಮತ್ತು ಈ ಭಾಗದಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ ಶೋಲ್ಡರ್ ಪಟ್ಟಿನ. ಮತ್ತು ಇಲ್ಲಿ 10-10.5 ಇಂಚು ನೀವು ತೊಗೋಬೋದು. ನಿಮಗೆ ಕಡಿಮೆ ಬೇಕು ಅಂದರೆ 9-9.5 ಕೂಡ ನೀವು ತೊಗೋಬೋದು. ಬ್ಯಾಕ್ ಡೀಪು ನಿಮ್ಮ ಒಂದು ಅಳತೆ ತಕ್ಕಂತ ತೊಗೋಬೋದು. ಈ ಥರ ಲೈನ್ ಡ್ರಾ ಮಾಡಿಕೊಂಡು ಇಲ್ಲೊಂದು ಶೇಪ್ ಈ ಥರ ಕೊಡಿ. ನಿಮ್ಗೆ ಈ ವಿಡಿಯೋದಲ್ಲಿ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನೀವು ಕೇಳ್ಬೋದು. ಅದಾದಮೇಲೆ ಏನು ಮಾಡಬೇಕಂದ್ರೆ, ಡೀಪ್ ನೆಕ್ ಇರುತ್ತಲ್ಲ, ಆವಾಗ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ. ಈ ಭಾಗದಲ್ಲಿ ಓನ್ಲಿ 1/4 ಇಂಚ್ ಮಾತ್ರ ಡೌನಿಂಗ್ ಕೊಡಿ. ಪರ್ಫೆಕ್ಟಾಗಿ ಶೋಲ್ಡರ್ ಕೂರುತ್ತೆ. ಯಾವುದೇ ರೀತಿ ಡೀಪ್ ನೆಕ್ ಎಷ್ಟು ಡೀಪ್ ಇದ್ರೂ ಕೂಡ ಶೋಲ್ಡರ್ ಕೆಳಗಡೆ ಬೀಳಲ್ಲ, ನೀಟಾಗಿ ಕೂರುತ್ತೆ. ಫಿಟ್ಟಿಂಗಲ್ಲೂ ಕೂಡ ಕೂರುತ್ತೆ. ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ. ಸೊ ಇವಾಗ ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ನಮ್ಮದು ಒಂದು ಅಳತೆಗೆ ಏನು ಮಾಡಬೇಕು, ಫಿಟ್ಟಿಂಗ್ ಬೇಕಲ್ವ, ಫಿಟ್ಟಿಂಗ್ ಅಳತೆಗೆ ಈ 2 ಕಡೆ ಭಾಗದಲ್ಲಿ ಏನು ಮಾಡಬೇಕು, ಚಿಕ್ಕದಾಗಿ ಕಟ್ಕೊಡ್ತಾ ಇದ್ದೀನಿ. ಪೀಸ್ನ ಇವಾಗ ನನ್ನ ಕಡೆ ತಿರುಗಿಸ್ಕೊಂಡೆ. ಈ ಥರ ನನ್ನ ಕಡೆ ಸೈಡ್ ಇವಾಗ ಓಪನ್ ಸೈಡ್ ಇದೆ. ಇವಾಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ದೀನಿ ನೋಡಿ, ಆ ಪಾರ್ಟ್ನ ಈ ಥರ ಇಟ್ಕೋಬೇಕು ನೋಡಿ. ಈ ಥರ ಇಟ್ಕೊಳ್ಳಿ. ಫಸ್ಟ್ ನಾನೀಗ ಏನು ಮಾಡ್ತೀನಿ, ಒಂದು 1/4 ಇಂಚು ನಾನು ಹುಕ್ ಪಟ್ಟಿ ಮತ್ತು ಹೈ ಪಟ್ಟಿ ಹೊಲಿಯೋದಕ್ಕೆ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ಓನ್ಲಿ 1/4 ಇಂಚು ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ನೀವೇನಾದರೂ ಅರ್ಧ ಇಂಚ್ ತೊಗೋತೀನಿ ಅಂದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ, ಹೊಸ್ದಾಗಿ ನೀವು ಬ್ಲೌಸ್ ಕಲಿತಾ ಇದ್ದರೆ ಇದನ್ನು ತೊಗೊಳ್ಳೋವಂಥ ಅವಶ್ಯಕತೆಯೇ ಇರಲ್ಲ. ಏನು ಅಂದರೆ ಬಿಗಿನರ್ಸ್ ಆಗಿದ್ದರೆ ಮಾತ್ರ ಹೇಳ್ತಾಯಿದ್ದೀನಿ, ಇಲ್ಲ ಅಂತಂದರೆ ನೀವು ತೊಗೊಳ್ಳಿ ಅಷ್ಟೇ. ಮತ್ತು ಎಕ್ಸಾಕ್ಟ್ಲಿ ಯಾವ ರೀತಿ ಇರುತ್ತೋ ಬ್ಲೌಸ್ ಒಂದು ಬ್ಯಾಕ್ ಪಾರ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾರ್ಕಿಂಗ್ ಮಾಡಿ. ಪ್ಲಸ್ 1 ಇಂಚು ಕೆಳಗಡೆ ಸೈಡು ಜಾಸ್ತಿ ತೊಗೊಳ್ಳಿ. 1 ಇಂಚ್ ಕೆಳಗಡೆ ಸೈಡು ಜಾಸ್ತಿ ತೊಗೋತಂದರೆ ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಹೆವಿ ಚೆಸ್ಟ್ ಇತ್ತು ಅಂತಂದರೆ ಈ ಮೆಥಡಲ್ಲಿ ನೀವು ಫಾಲೋ ಮಾಡೋಕ್ಕಾಗಲ್ಲ. ಅದಕ್ಕೆ ಮೆಥಡ್ ಒಂದು ಸ್ವಲ್ಪ ಬೇರೆ ಬರುತ್ತೆ. ಹೆವಿ ಚೆಸ್ಟ್ ಇದ್ದರೆ ಮಾತ್ರ, ಅಂದರೆ ಹೆವಿ ಬಸ್ಟ್ ಇದ್ದರೆ ಮಾತ್ರ ನೀವು ತೊಗೋಬೇಕು. ಇಲ್ಲ ಅಂತಂದರೆ 40 ಸೈಜ್ ಗಂಟ ನೀವು ಇದೇ ಮೆಥಡಲ್ಲಿ ನೀವು ಈ ಒಂದು ಅಂದರೆ ಕೆಳಗಡೆ ಸೈಡು 1 ಇಂಚ್ ಜಾಸ್ತಿ ಬರುತ್ತಲ್ಲ, ಈ ಮೆಥಡಲ್ಲಿ ನೀವು ಫಾಲೋ ಮಾಡಿದ್ರೂ ಕೂಡ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ ಇವಾಗ ಏನು ಮಾಡಬೇಕು, ಕೆಳಗಡೆ ಸೈಡು 2 ಇಂಚು, ಮೇಲ್ಗಡೆ ಸೈಡು ಅರ್ಧ ಇಂಚ್ ತೊಗೊಂಡು ಮತ್ತೊಂದು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮುಂದಿನ ಭಾಗಕ್ಕೆ ಈ ಥರ ಒಂದು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ನೀವು. ಇವಾಗ ಬ್ಯಾಕ್ ಪಾರ್ಟ್ನ ತೆಗ್ದಿಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ನ ಇವಾಗ ಔಟ್ಲೈನ್ನ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಟ್ಟಿಂಗ್ ಆಗಿದೆ. ಇವಾಗ ಏನು ಮಾಡಬೇಕು, ಮಾರ್ಕಿಂಗ್ ಮಾಡೋಣ. ಇಲ್ಲಿ ಕೊಡ್ತೀನಿ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಏಕೆ ಅಂತ ಅಂದರೆ ನಮ್ಗೆ ಅಳತೆ ಕರೆಕ್ಟಾಗಿ ಗೊತ್ತಾಗಬೇಕು. ಎದೆ ಕರೆಕ್ಟಾಗಿ ಎಷ್ಟಿದೆ, ಒಂದು ಶೋಲ್ಡರ್ ಪಟ್ಟಿ ನಾವು ಎಷ್ಟು ತೊಗೊಂಡಿದ್ದೀವಿ ಅದು ಕರೆಕ್ಟಾಗಿ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕದಾಗಿ ಕಟ್ ಕೊಟ್ಬಿಟ್ಟು ಏನು ಮಾಡಿ, ಇಲ್ಲಿ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಲೈನು ಮತ್ತು ಲೂಸಿಂಗ್ ಲೈನು ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ನಂತರ ಏನು ಮಾಡಬೇಕು, ಆರ್ಮೋಲ್ ಸೈಡಲ್ಲಿ ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ಬಾಕ್ಸ್ ಟೈಪಲ್ಲಿ. ಏಕೆಂದರೆ ತುಂಬ ಇಂಪಾರ್ಟೆಂಟು, ತುಂಬ ಜಾಸ್ತಿ ನೀವು ಕೇಳೋದು
ರಿಂಕಲ್ಸ್ ಬರುತ್ತೆ ಅಂತ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ. ಒಳಗಡೆ ಸೈಡ್ ನಾನು ಇಲ್ಲಿ ಅರ್ಧ ಇಂಚ್ ತೊಗೊಂಡು ಈ ಥರ ಒಂದು ಅರ್ಧ ಇಂಚು ನೀವು ಒಳಗಡೆ ಸೈಡ್ಗೆ ಈ ಥರ ಕ್ರಾಸಾಗಿ ಹೀಗೆ ಶೇಪ್ ಕೊಡಿ. ರಿಂಕಲ್ಸ್ ಬರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಇದನ್ನೇನಾದರೂ ನೀವು ಮೈನಸ್ ಮಾಡ್ತು ಅಂತ ಅಂದರೆ ಮಾತ್ರ ಪ್ರಾಬ್ಲಮ್ ಅಷ್ಟೇ. ಕೆಳಗಡೆ ಸೈಡಿಂದ ನಾನಿಲ್ಲಿ 3 ಇಂಚ್ ನಾನಿಲ್ಲಿ ಈ ಥರ ಒಂದು ಲೈನ್ ಡ್ರಾ ಮಾಡಿಕೊಂಡು 3 ಇಂಚ್ ಮಾತ್ರ ಇದೆ. ಇವಾಗ ಟಕ್ಸ್ ಪಾಯಿಂಟ್ ಎಷ್ಟಿದೆ, ನಿಮ್ಮ ಒಂದು ಟಕ್ಸ್ ಪಾಯಿಂಟ್ ಎಷ್ಟಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮುಂದಿನ ಭಾಗ 6 ಇಂಚು ನಾನು ಇಲ್ಲಿ ತೊಗೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ತೊಗೊಂಡೆ. ಈಗ ಬಾಕ್ಸ್ ಟೈಪ್ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ ಮತ್ತು ಇದೊಂದು ಶೇಪ್ ಕೊಡಿ. ಮುಂದಿನ ಶೇಪು ಕಂಪ್ಲೀಟ್ ಆಯಿತು. ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಷ್ಟು ಕಟ್ಟಿಂಗ್ ಮಾಡ್ಕೊಂಡು ತುಂಬ ಈಸಿ ಮೆಥಡು, ತುಂಬಾ ಈಸಿ ಮೆಥಡು ಇದು. ಇಲ್ಲಿ ಮುಂದಿನ ಟಕ್ಸ್ ಎಷ್ಟಿದೆ ಕರೆಕ್ಟಾಗಿ ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 3.25 ಇಂಚ್ ಇರಲಿ. ಇದೆರಡು ಕರೆಕ್ಟಾಗಿ ಬಂತು. ಇವಾಗ ಕೆಳಗಡೆಗೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಎರಡು ಕಡೆ ಸೈಡು 1 ಇಂಚ್ ತೊಗೊಳ್ಳಿ ಮತ್ತು ಇಲ್ಲಿಗೆ ಈ ಥರ ಒಂದು, ಮತ್ತು ಇಲ್ಲಿಗೆ ಹೀಗೆ ಒಂದು ಟಕ್ಸ್ ಪಾಯಿಂಟ್ ಕೊಡಿ. ಮತ್ತು ಮೇಲ್ಗಡೆ ಸೈಡು 3/4 ಇಂಚ್ ತೊಗೊಂಡು ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲೊಂದು ಸ್ವಲ್ಪ 1/2 ಇಂಚು ಮೇಲ್ಗಡೆ ಸೈಡ್ ಕೊಡಿ. ಇಷ್ಟು ಸಾಕು. ಇವಾಗ ಫ್ರಂಟ್ ಟಕ್ಸ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಿ ನೋಡಿ, ಇಲ್ಲಿಂದ ಈ ಭಾಗದಿಂದ ಇಲ್ಲಿಂದ ಎಷ್ಟು ಬಂದಿದೆ 5 ಇಂಚ್ ಬರ್ತಿದೆ. 5 ಇಂಚಲ್ಲಿ ಅರ್ಧ 2.5 ಇಂಚು ಇಲ್ಲಿ ಸೆಂಟರಲ್ಲಿ ಹೀಗೆ ಒಂದು ಪಾಯಿಂಟ್ ಕೊಡಿ. ಇಲ್ಲಿ ಈ ಥರ ಪಾಯಿಂಟ್ ಕೊಟ್ಬಿಟ್ಟು ಈ ಪಾಯಿಂಟ್ ಉಂಟಲ್ಲ ಎರಡು ಕಡೆ ಸೈಡು 1.5 ಇಂಚ್ ಕೊಡಿ. 1.5 ಇಂಚ್ ಕೊಟ್ಟಾದಮೇಲೆ ಈ ಭಾಗದಿಂದ ಮೇಲ್ಗಡೆಗೆ 2.5 ಇಂಚ್ ತೊಗೊಳ್ಳಿ ಮತ್ತು ಈ ಪಾಯಿಂಟ್ನ ಇದಕ್ಕೆ ಜೋಡಿಸಿ, ಇಲ್ಲೊಂದು ಟಕ್ಸ್ ಆಯಿತು ಮತ್ತು ಈ ಪಾಯಿಂಟ್ನ ಇಲ್ಲಿಗೆ ಜೋಡಿಸಿ. ನೆಕ್ಸ್ಟ್ ಇವಾಗ 3 ಟಕ್ಸ್ ಆಯಿತು. ಇವಾಗ ಒಂದು ಆರ್ಮೋಲ್ ಸೈಡ್ ಉಂಟಲ್ಲ ಅಲ್ಲಿದ್ದಕ್ಕೆ ಏನು ಮಾಡಬೇಕು, ಈ ಥರ ಮೇಜರ್ ಟೇಪ್ ತಗೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚ್ ನೀವು ತೊಗೊಳ್ಳಿ. 2.5 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ನಾನಿಲ್ಲಿ 2.5 ಇಂಚ್ ತೊಗೊಂಡಿದ್ದೀನಿ. ಕರೆಕ್ಟಾಗಿ 4 ಟಕ್ಸ್ ಪ್ರಾಪರಾಗಿ ಜಾಗದಲ್ಲಿ ಕೂತಿದೆ. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದೇ ಒಂದು ಫಾರ್ಮುಲಾನ ಫಾಲೋ ಮಾಡಿ, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. 32 ಸೈಜ್ಗೆ ನೀವು ಕಟ್ಟಿಂಗ್ ಮಾಡಬೇಕು ಅಂತ ಅಂದರೆ ಕರೆಕ್ಟಾಗಿ ಇದನ್ನು ನೀವು ಒಂದು ಮೆಜರ್ಮೆಂಟ್ನ ತೊಗೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಹೊಲಿಬೇಕಾದ್ರೆ ಒಂದು ಸ್ವಲ್ಪ ನೀವೇನು ಮಾಡಬೇಕು, ಬಟ್ಟೆನ ನೀವು ಲೂಸ್ ಬಿಟ್ಟು ಹೊಲಿಬೇಕು, ಟೈಟಾಗಿ ಎಳೆದು ಹೊಲಿಯೋಕ್ಕೆ ಹೋಗಬೇಡಿ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಬಿಗಿನರ್ಸ್ಗೆ ಇದು ಒಂದು ಟಿಪ್ಸ್ ಕೊಡ್ತಾಯಿದ್ದೀನಿ ನಾನು ನಿಮಗೆ. ನೋಡಿ ಈ ಥರ ಟಕ್ಸ್ ಕೊಡ್ತು ಅಂದರೆ ಈಗ ಎಷ್ಟಿದೆ ಚೆಸ್ಟ್ ಇಲ್ಲಿ ಟಕ್ಸ್ ಕೊಡ್ತು ಅಂದರೆ ಸೊಂಟದ ಭಾಗ ಕರೆಕ್ಟಾಗಿ ಬರುತ್ತೆ. ಫ್ರಂಟು ಮತ್ತು ಬ್ಯಾಕು ಕರೆಕ್ಟಾಗಿ ಬರುತ್ತೆ. ಮಧ್ಯದಲ್ಲಿ ಯಾವುದೇ ರೀತಿ ಗ್ಯಾಪಿಂಗ್ ಬರಲ್ಲ. ಸೊ ಇವಾಗ ಏನು ಮಾಡಬೇಕು, ಲೈನಿಂಗ್ನ ಈ ಥರ 4 ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ನಾನಿಲ್ಲಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ಮಾಡಬೇಕು, ಇಲ್ಲಿಂದ ಫಸ್ಟು ಸ್ಲೀವ್ಸ್ ಲೆಂತ್ ಎಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಲೀವ್ಸ್ ಲೆಂತ್ ಪ್ರಕಾರ ಇದು ಲಾಂಗ್ ಸ್ಲೀವ್ಸ್ ನಾನು ಕಟ್ಟಿಂಗ್ ಮಾಡ್ತಾ ಇರುವಂಥದ್ದು 10 ಇಂಚ್ ಬೇಕು. ನಾನಿಲ್ಲಿ 11 ಇಂಚ್ ತೊಗೋತಾ ಇದ್ದೀನಿ. ಲೈನಿಂಗ್ ಇತ್ತು ಅಂತ ಅಂದರೆ 1 ಇಂಚ್ ಜಾಸ್ತಿ ತೊಗೊಳ್ಳಿ. ಲೈನಿಂಗ್ ಇಲ್ಲ ಅಂತ ಅಂದರೆ 1.5 ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ. ಡೌನಿಂಗ್ ನಾನಿಲ್ಲಿ 3.25 ಇಂಚ್ ಡೌನಿಂಗ್ ತೊಗೋತಾ ಇದ್ದೀನಿ. ಈ ಥರ ಲೈನ ಡ್ರಾ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆ 4ನೇ ಭಾಗ ತೊಗೊಂಡು ಒಳಗಡೆ ಸೈಡು ನೀವೇನು ಮಾಡಬೇಕು, 1.5 ಇಂಚ್ ನೀವು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ಥರ ಒಂದು ಬ್ಲೌಸ್ ಒಂದು ಸ್ಲೀವ್ಸ್ಗೆ ಈ ಥರ ಒಂದು ಶೇಪ್ ಕೊಡಿ. ಮತ್ತು ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು 4.5 ಇಂಚು ಮತ್ತು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಡೈರೆಕ್ಟಾಗಿ ಇವಾಗ ಕಟ್ಟಿಂಗ್ ಮಾಡಬೇಕು. ಲಾಂಗ್ ಸ್ಲೀವ್ಸ್ ಆದರೆ 10 ಇಂಚು ಸ್ಲೀವ್ಸ್ ಆದರೆ ಈ ಥರ ನೀವು ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಇದೇ ಒಂದು ಸ್ಲೀವ್ಸ್ನ ನೀವು ಪ್ರಾಪರಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದು ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೀವೇನಾದ್ರು ತಿಳ್ಕೋಬೇಕು ಅಂದರೆ ಬ್ಲೌಸ್ ಕ್ಲಾಸಲ್ಲಿ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಈ ಪೀಸ್ನೇ ನಾವು ಇವಾಗ ಬಟ್ಟೆ ಮೇಲಿಟ್ಟು ಕಟ್ಟಿಂಗ್ ಮಾಡೋಣ, ಅಂದರೆ ಬ್ಲೌಸ್ ಪೀಸ್ ಮೇಲಿಟ್ಟು ಕಟ್ಟಿಂಗ್ ಮಾಡೋಣ. ಕರೆಕ್ಟಾಗಿ ಬ್ಲೌಸ್ ಪೀಸ್ ಅಂದರೆ ಉಳಿದಿರುವಂಥ ಬಟ್ಟೆ ಉಂಟಲ್ಲ ತುಂಬ ಕಂಜೂಸಿ ಥರ ನಾವು ಇಡಬೇಕಾಗುತ್ತೆ. ಏಕೆಂದರೆ ಸ್ಮಾಲ್ ಸೈಜ್ ಬ್ಲೌಸ್ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಬಟ್ ಬಿಗ್ ಸೈಜ್ ಬ್ಲೌಸ್ ಇತ್ತು ಅಂದರೆ ತುಂಬ ನಿಮಗೆ ಬಟ್ಟೆ ಅಂದರೆ ಅಸ್ತರ್ ಪೀಸು ತುಂಬ ಸಾಲ್ಟೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಪೀಸ್ನೂ ಕೂಡ ನೀವು ಕಂಪ್ಲೀಟ್ ಆಗೋ ತನಕ ಬ್ಲೌಸ್ ಕಂಪ್ಲೀಟ್ ಆಗೋ ತನಕ ಯಾವುದೂ ಬಿಸಾಡೋಕೆ ಹೋಗಬೇಡಿ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟ್ ನಾನಿಲ್ಲಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು 1 ಸೈಡ್ ಬಾರ್ಡರ್ ಇರೋದ್ರಿಂದ ಫಸ್ಟ್ ಸ್ಲೀವ್ಸು ಇವಾಗ ನಾಳೆ ತುಂಬ 1 ಸೈಡೇ ಬಾರ್ಡರ್ ಇರುತ್ತೆ. ಫಸ್ಟು ಒಂದು ಬ್ಲೌಸ್ ಪೀಸಲ್ಲಿ 2 ಕಡೆ ಸೈಡ್ ಬಾರ್ಡರ್ ಬರ್ತಿತ್ತು. 1 ಸೈಡ್ ಏನಾರು ಬಾರ್ಡರ್ ಇತ್ತು ಅಂದರೆ ಓನ್ಲಿ ಸ್ಲೀವ್ಸಿಗೆ ಮಾತ್ರ ಕೊಡಿ, ಸೊಂಟದ ಭಾಗಕ್ಕೆ ಕೊಡೋಕೆ ಹೋಗಬೇಡಿ.
ಸೊ ಇದಾದಮೇಲೆ ಏನು ಮಾಡಬೇಕು, ಈ ಥರ ಡಿಸೈನ್ ಬಂದಿದೆ ಪ್ರಿಂಟೆಡಲ್ಲಿ, ಬಟ್ ಡಿಸೈನ್ ಪ್ರಕಾರನೇ ಕಟ್ಟಿಂಗ್ ಮಾಡೋಕ್ಕಾಗಲ್ಲ, ಏಕೆಂದರೆ ಈ ಒಂದು ಡಿಸೈನು ತುಂಬ ಬಿಗ್ ಸೈಜು, ಬಟ್ ಇದು 32 ಸೈಜು ಸ್ಮಾಲ್ ಸೈಜ್ ಬ್ಲೌಸು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಓನ್ಲಿ ನೆಕ್ಕಿಗೆ ಮಾತ್ರ ಕರೆಕ್ಟಾಗಿ ನೋಡ್ಕೋತಾ ಇದ್ದೀನಿ, ಈ ಥರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಬೇರೆ ಆಪ್ಷನ್ ಇಲ್ಲ, ಏಕೆ ಅಂತಂದರೆ ತುಂಬ ಸ್ಮಾಲ್ ಸೈಜ್ ಬ್ಲೌಸ್ ಇದು. ಈ ಒಂದು ಪ್ರಿಂಟೆಡ್ ಬಂದಿದೆಯಲ್ಲ ಅದು ಇಲ್ಲ ಅಂದರೂ 42 ಸೈಜಿಂದು, 40-42 ಸೈಜ್ ಒಂದು ಪ್ರಿಂಟೆಡ್ ಬಂದಿದೆ, ಡಿಸೈನ್ ಬಂದಿದೆ ಅದರಲ್ಲಿ. ಬಟ್ ಈ ಬ್ಲೌಸು 32 ಸೈಜ್ದು ಆಗಲ್ಲ. ಸೊ ಅದಕ್ಕೆ ಇದು ಡೈರೆಕ್ಟಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಅವ್ರಿಗೆ 4 ಟಕ್ಸ್ ಬೇಕು ಅಂತ ಅಂದಾಗ ತುಂಬ ಸಾಲ್ಟೇಜು ಆಗಿಬಿಡುತ್ತೆ, ಅಂದರೆ ಮಿಸ್ ಮ್ಯಾಚ್ ಬಂದುಬಿಡುತ್ತೆ. ಸೊ ಇಷ್ಟಾಯಿತು. ಇವಾಗ ಏನು ಮಾಡಬೇಕು, ಬ್ಯಾಕ್ ಪಾರ್ಟ್ನ ಈ ಥರ ಇಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಕರೆಕ್ಟ್. ಹಾಗೆ ಮಮತಾ ಅವರು ಕೇಳಿದ್ದಾರೆ ಆನ್ಲೈನ್ ಬ್ಲೌಸ್ ಕ್ಲಾಸ್ನ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು. ವಿಡಿಯೋ ಕೂಡ ಬರ್ತಾನೆ ಇರುತ್ತೆ ನಿಮಗೆ ಯೂಟ್ಯೂಬಲ್ಲಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.